ನಮಸ್ಕಾರ ವೀಕ್ಷಕರೇ. ಸೊ ನಿಮ್ಮ ಹಿಂದೆ ಕಾಣ್ತಾ ಇರೋದು ಎಷ್ಟು ಸುಂದರವಾಗಿರ್ತಕ್ಕಂಥ ಒಂದು ರೋಡು, ಮರಗಳೆಲ್ಲ ಕಾಣ್ತಾ ಇದ್ದಾವೆ. ನಾಡಿನ ಪ್ರಸಿದ್ಧ ವಿಶ್ವವಿದ್ಯಾಲಯ ಆಗಿರ್ತಕ್ಕಂಥ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಹೋಗ್ತಕ್ಕಂಥ ದಾರಿ. ಆದರೆ ಈ ಸುಂದರವಾಗಿರ್ತಕ್ಕಂಥ ಮರಗಳನ್ನು ಕಂಡುಬಿಟ್ರೆ ಈ KE ಹೊಟ್ಟೆ ಕಿಚ್ಚು ಅನಿಸುತ್ತೆ ಅಲ್ಲ. ಇಲ್ಲೆಲ್ಲ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಈ ಮರಗಳನ್ನು ಅವ್ರು ಕಡಿದಿದ್ದಾರೆ ನೋಡಿ, ಈ ಕಂಬಗಳನ್ನು ಹಾಕ್ಲಿಕ್ಕಾಗಿ. ಇನ್ನಾದರೂ ಈ ಮರಗಳ ಮಾರಣ ಹೋಮ ನಿಲ್ಬೇಕು. ಇದು ಯಾಗಾಗಿದೆ ಅಂತಂದರೆ, ಈ ಬೇಲಿಯೇ ಎದ್ದು ಹೊಲ ಮೇದೊಡೆ ಹರಿಕೊಲ್ಲಲ್ ಅರ ಕಾಯುವನೆ ಹರಹರ ಶ್ರೀ ಚನ್ನ ಸೋಮೇಶ್ವರ ಅನ್ನುವಂತೆ ಈ ಪರಿಸ್ಥಿತಿ ಆಗಿರ್ತಂತೆ. ಸೊ ಈ ಅಲ್ಲ, ನಾವೆಲ್ಲ ಚಂದ್ರಗ್ರಹಕ್ಕೆ ಹೋಗ್ತಾ ಇದ್ದೀವಿ, ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದೀವಿ. ಆದರೆ ಮರಗಳನ್ನು ಕಡಿಯದೆ ಯಾವ ರೀತಿಯಾಗಿ ನಾವು ಒಂದು ಕರೆಂಟ್ ಲೈನ್, ವೈರ್ ಲೈನ್ ಹಾಕ್ಬೇಕಂಬಂಥ ಜ್ಞಾನ ನಮಗಿಲ್ಲ, ಸರ್ಕಾರಕ್ಕೆ ಇಲ್ಲ ಅನಿಸುತ್ತೆ. ಅಲ್ಲ, ಕರ್ನಾಟಕ ಸರ್ಕಾರ ಆಗಲಿ, ಭಾರತ ಸರ್ಕಾರ ಆಗಲಿ ಇನ್ಮೇಲೆ ಎಚ್ಚೆತ್ತುಕೊಂಡು ಸೊ ಯಾವ ರೀತಿ ಒಂದು ವೈರ್ ಹಾಕ್ಬೇಕಾದ್ರೆ ಯಾವುದೇ ಮರಗಳಿಗೆ ಡ್ಯಾಮೇಜ್ ಆಗಲಾರ್ದಂತೆ ಆ ವೈರನ್ನು ಕಂಡುಹಿಡಿದು ವೈರನ್ನು ಹಾಕ್ಬೇಕು. ಸೊ ಇನ್ನಾದರೂ ಪವರ್ ಮಿನಿಸ್ಟರ್ ಆಗಿರ್ತಕ್ಕಂಥ KK ಜಾರ್ಜ್ ಅವರು ಮತ್ತು ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಸರ್ ಅವರು ಈ ಥರ ಇಡೀ ಕೇವಲ ಇದು ಯಾವುದೇ ಒಂದು ಊರಿನ ಸಮಸ್ಯೆ ಅಲ್ಲ, ಈ ಥರ ಇಡೀ ನಾಡಿನಾದ್ಯಂತ ಈ ರೀತಿಯಾಗಿ ಈ KEB ಅವರು ಲೈನ್ ಹೇಳ್ಬೇಕಾದ್ರೆ ಮರಗಳನ್ನು ಕಡಿತಾನೆ ಇರ್ತಾರೆ. ಇಲ್ಲ ಅದು ವೈರಿ ಟಚ್ ಆಗುತ್ತೆ, ಕರೆಂಟ್ ಶಾಕ್ ಆಗುತ್ತೆ ಅಂತೇಳಿ. ಅಲ್ಲ ಸ್ವಾಮಿ, ನಿಮ್ಮ ಹತ್ರ ಏನು ಇಲಾಖೆಯಲ್ಲಿ ಏನು ಹಣ ಇಲ್ವಾ? ಒಂದು ಅವ್ರಿಗೆಲ್ಲ ಪ್ಲಾಸ್ಟಿಕ್ ಹಾಕಿ ಯಾವುದೇ ಮರಕ್ಕೆ ಟಚ್ ಆದ್ರೂ ಕೂಡ ಏನು ಆಗದೇ ಇರಬಾರ್ದಲ್ಲ ಅನ್ನೋಂಥ ಒಂದು ರೀತಿಯಲ್ಲಿ ಮಾಡಿ ಆ ವೈರನ್ನು ಎಳ್ಕೊಂಡು ಹೋಗ್ಬೇಕಂತ ಕಾಮನ್ ಸೆನ್ಸ್ ಬೇಡವಾ? ಈಗಲೇ ಅರಣ್ಯ ನಾಶದಿಂದಲ್ಲ ಎಷ್ಟೆಲ್ಲ ರೋಗಗಳು ಬರ್ತದೆ, ಎಷ್ಟೆಲ್ಲ ಸಮಸ್ಯೆಗಳು ಎದುರಿಸ್ತಾ ಇದೆ ಅಂತ ಇಡೀ ದೇಶದಲ್ಲಿ ಈ ಸಮಸ್ಯೆ ಇರ್ತಕ್ಕಂಥದ್ದು. ಆದರೆ ಈ KEB ಕರ್ನಾಟಕ ವಿದ್ಯುತ್ ಶಕ್ತಿ ನಿಗಮದ ಏನಿದಾರಲ್ಲ, ಇವ್ರಿಗೆ ಅದ್ರ ಬಗ್ಗೆ ಅರಿವೇ ಇಲ್ಲ. ಅವ್ರಿಗೇನಪ್ಪ, ಒಂದು ಲೈನ್ ಹೋಯ್ತು ಅಂತಂದ್ರೆ ಆ ಮರ ಕಡಿದ್ಬಿಡೋದು. ಸೊ ಆ ಮರಗಳನ್ನು ಕಡಿತಾನೆ ಇರ್ತಾರೆ. ಸೊ ನ್ಯೂಸ್ ಜೊತೆ ಶ್ರೀನಿವಾಸ್.